ಹಲೋ ಎವ್ರಿವಾನ್, ಇವತ್ತು ಸಂಜೆ ಕಡೆ ವಿಡಿಯೋ ಮಾಡ್ಕೊತೀನಿ. ಈವ್ನಿಂಗ್ ವಿಡಿಯೋ ಯಾಕಂದ್ರೆ ಮಧ್ಯಾಹ್ನ ಎಲ್ಲ ಭಾಳ ಬಿಸಿಲಿರ್ತದೆ. ಅದ್ರ ಸಲಕ್ಕೆ ವಿಡಿಯೋ ಮಾಡೋದಾಗೋದಿಲ್ಲ. ಸಂಜೆ ಕಡೆ ವಿಡಿಯೋ ಮಾಡ್ಕೊತಿದ್ದ. ಹಾಗೆ ನನ್ನ ಮಗಳು ಮಮ್ಮಿ ನನಗೆ ಎಗ್ ಪಪ್ಸ್ ಮಾಡಿಕೊಡು ಅಲ್ಲಕತ್ತೇಳು. ಮತ್ತು ಹಾಗೆ ಆಕಿ ಸಂಜೆ ಕಡೆ ಏನರ ತಿಲಕ್ ಬೇಕಾಗ್ತದೆ ಟ್ಯೂಷನ್ಗಿಂತ ಮೊದಲ ಅಂಥೇಳಿ ಎಗ್ ಪಪ್ಸ್ ಮಾಡಿಕೊಡ್ಲಕತ್ತೀನಿ. ಅದಕ್ಕೆಲ್ಲ ರೆಡಿ ಮಾಡ್ಕೊಕತ್ತಿದ್ದ. ಮಮ್ಮಿ ನಾನು ನಿನಗೆ ಹೆಲ್ಪ್ ಮಾಡ್ತೀನಿ, ನಂಗೂ ಮಾಡಕ್ಕೆ ಬಿಡು ಅದಕ್ಕೆ ನಂದಳು. ಆಯ್ತು ಅದಕ್ಕೆ ಹೇಳಿ ಹೆಲ್ಪ್ ಮಾಡತ್ತ. ನಾ ಏನು ಮಾಡ್ತೀನಿ ಅದೆಲ್ಲ ಮಾಡ್ಕೊತ್ತೇಳು. ನಾ ಹಿಟ್ಟು ಹಾಕ್ತೀನಿ ಅನ್ನೋದು, ನೀರು ಹಾಕಿದ್ರೆ ನೀರು ಹಾಕ್ತೀನಿ ಅನ್ನೋದು. ಹಾಗೆ ನನಗೆ ಸ್ವಲ್ಪ ಹೆಲ್ಪ್ ಮಾಡಿದಳು. ನನ್ನ ಮಗಳಿಗೆ ಎಗ್ ಪಪ್ಸ್ ಅಂದ್ರೆ ಭಾಳ ಇಷ್ಟ. ಆಕೆ ಮತ್ತು ಹೊರಗಿಂದು ತಿನ್ನಲ್ಲ, ನಾ ಮನೆಯಾಗ ಮಾಡಿಕೊಟ್ರೆ ತಿಂತಾಳೆ. ಮಮ್ಮಿ ಹೊರಗಿಂದೆಲ್ಲ ಚಂದ ಹೊತ್ತಲ್ಲಿ ಎಗ್ ಪಪ್ಸ ನೀನೇ ಮಾಡು ಮನ್ಯಾಗ ಅಂದ್ಕೇನು ಹೇಳಿ ನಾ ಹಂಗೆ ಹೇಳ್ತಾಳೆ. ಹೊರಗಿನ ತಿನ್ನೋಕ್ಕಿಂತ ಮನೆಯಾಗ ಮಾಡ್ಕೊಂಡು ತಿನ್ನೋದೇ ಚಲೋ ಅಂತ ಹೇಳ್ತೀನಿ. ಹಾಗೆ ನಮ್ಮ ಮನೆಯವರು ಮಗನಿಗೆ ಆಡಿಸ್ಕೊತಾರ. ಅದು ಸ್ವಲ್ಪ ವೀಡಿಯೋ ಮಾಡ್ತೀನಂತಂದ ವೀಡಿಯೋ ಮಾಡ್ಕೊತಿದ್ದ. ಆಮೇಲೆ ಸಂಜೆ ಕಡೆ ಸ್ವಲ್ಪ ಚಹಾ ಕುಡಿಯಂಗಾಯ್ತು, ಚಹಾ ಕುಡ್ದೆ. ಹೊರಗೆ ಭಾಳ ಗಾಳಿ ಇದು ಎಲ್ಲ ಬಿಟ್ಟಿತ್ತು, ಮಳೆ ಬರಪ್ಲೆ ಆಗಿತ್ತು, ಮಾಡೆಲ್ಲ ಆಗಿತ್ತು. ಅದಕ್ಕೆ ಹೊರಗೆ ಗಾಳಿ ಬಿಟ್ಟದ ಅಂಥೇಳಿ ವೀಡಿಯೋ ಮಾಡ್ದೆ. ರಾತ್ರಿ ಊಟಕ್ಕೆ ಅಂಥೇಳಿ ಅವರೆಕಾಯಿ ಸೋಸ್ಕೊತಿದ್ದ ನನ್ನ ಮಗಳು. ಮಮ್ಮಿ ನಾ ಇದಕ್ಕೂ ಹೆಲ್ಪ್ ಮಾಡ್ತೀನಿ ಅಂಥೇಳಿ ಆಕೆನೂ ಮತ್ತು ಅವರೆಕಾಯಿ ಸೋಸ್ಕೊತ್ತೇಳು. ಆಮೇಲೆ ಟ್ಯೂಷನ್ಗೆ ರೆಡಿ ಆಗೋದಕ್ಕೆ ನಾ ಟ್ಯೂಷನ್ಗೆ ಹೋಗಲ್ಲ ಇವತ್ತು ಅಂಥೇಳಿ ನಮ್ಮ ಅವನ ಬಲ್ಲಿ ಕೂತೇಳು. ನಮ್ಮವ್ವ ಊಟ ಕಟ್ಕೋಕಂಥೇಳಿ ಉಳ್ಳಾಗಡ್ಡಿ ತಪ್ಪಲು ಪಲ್ಯ ಮಾಡ್ತೀನಿ ಅಂಥೇಳಿ ಪಲ್ಯ ಸೋಸ್ಕೊತ್ತೇಳು. ಗಾಳಿ ಬಿಟ್ಟು ಧೂಳೆಲ್ಲ ಕೂತಿತ್ತು ಅಂಥೇಳಿ ನೀವು ಕಸ ಹೊಡಕತ್ತೇರು. ಹಾಗೆ ನಾ ಟ್ಯೂಷನ್ಗೆ ಹೋಗಲ್ಲ ಅಂತೇಳ ನಾ ಮತ್ತು ಬಿಡಲಿಲ್ಲ. ಹಾಗಾಗಿ ಕೈಕಾಲು ಮುತ್ತಿದ್ದು ತೊಳಿಕತ್ತಿದ. ಯಾಕಂದ್ರೆ 2 ದಿನ ಆಯ್ತಕ್ಕೆ ಟ್ಯೂಷನ್ಗೆ ಹೋಗಿಲ್ಲ. ಯಾಕೆ ಅವರೇ ಸುಟ್ಟಿ ಕೊಟ್ಟಿರತ್ತಿ ಹೋಗಿಲ್ಲ ಅಂತೇಳಿ ಬಿಟ್ಟಿದ. ಈಗಂದ್ರೆ ಮತ್ತೂ ಹೋಗಲ್ಲ, ಟ್ಯೂಷನ್ಗೆ ಹೋಗಲ್ಲ ಅಲ್ಲಾಗತ್ತೇಳು. ಇವತ್ತು ಹೋಗಲಿಲ್ಲ ಅಂದ್ರೆ ಬೈತಾರೆ, ನಿನಗೆ ಪನಿಷ್ಮೆಂಟ್ ಕೊಡ್ತಾರೆ ಹೋಗತ್ತೇಳಿ. ಆಕೆ ಕೈಕಾಲು ಮುತ್ತಿದ್ದು ಎಲ್ಲ ತೊಳಿಕತ್ತಿದ. ತೊಳೆದು ಹಾಗೆ ರೆಡಿ ಮಾಡೋಕ್ಕೆ ಹೋದ. ನಮ್ಮ ಅಣ್ಣನ ಮಗಳು ನೋಡ್ರಿ ಹ್ಯಾಂಗೆ ನೋಡ್ಕೊತಾಳೆ. ಆಯಿತು ನಮ್ಮ ಅಕ್ಕ ನನ್ನ ಮಗನಿಗೆ ತೊಂದು ಕೂತೇಳು ಹೊರಗೆ. ಯಾಕಂದ್ರೆ ಮನ್ಯಾಗ ಲೈಟ್ ಇದ್ದಿದ್ದಿಲ್ಲ, ಹೊರಗೆ ಗಾಳಿ ಇತ್ತಂತೇಳಿ ಸ್ವಲ್ಪ ತಣ್ಣಗೆ ತೊಗೊಂಡು ಕೂತೇಳು. ನಾ ಕೈಕಾಲು ಮುತ್ತಿ ತೊಳೆದವ್ರು ಮತ್ತು ನೀರು ಆಡಕತ್ತೇಳಿ ಬಂದಾಳ. ಮತ್ತು ನೀರು ಆಡ್ಕತ್ತೇಳು. ನೀರು ಆಡಬೇಡ ಜಾಸ್ತಿ ನಡಿ ಅಂಥೇಳಿ ರೆಡಿ ಮಾಡ್ದೆ. ಆಮೇಲೆ ಹೊರಗೆ ರೆಡಿಯಾಗಿ ಬಂದಕ್ಕೇನು ಬ್ಯಾಗ್ದು ಹಾಕ್ಕೊಂಡಳು. ಟ್ಯೂಷನ್ಗೆ ನಮ್ಮವ್ಗೆ ಬಿಟ್ಟು ಬಾ ಅಲ್ಲಕತ್ತೇಳು. ನಂಗೆ ಅಡುಗೆ ಮಾಡೋದಪ್ಪ ನಂಗೆ ಆಗಲ್ಲ, ಮಾಮನ ಸಂಗಟ ಹೋಗೋದಕ್ಕೇನಲ್ಲಕತ್ತೇಳು. ಯಾಕೆನೋ ನೀನೇ ಬಿಟ್ಟು ಬಾ ಅದಕ್ಕೆ ನಾನು ಬ್ಯಾಡ ಅದಕ್ಕೆ ನಂದು. ನಮ್ಮ ಅಣ್ಣನೇ ಕರ್ಕೊಂಡು ಹೋಗಿ ಟ್ಯೂಷನ್ಗೆ ಬಿಟ್ಟು ಬಂದನು. ಆಮೇಲೆ ರಾತ್ರಿ ಊಟಕ್ಕಂಥೇಳಿ ರೊಟ್ಟಿ ನಮ್ಮ ಅಕ್ಕ ರೊಟ್ಟಿ ಮಾಡ್ಕತ್ತೇಳು. ನಮ್ಮ ಅಕ್ಕ ರೊಟ್ಟಿ ಎರಡು ಚಂದ ಮಾಡ್ತಾಳೆ ನೋಡ್ರಿ, ಪೂರ ಹೊಟ್ಟೆ ಉಬ್ತಾವೆ ರೊಟ್ಟಿದು. ನೀವೇ ನೋಡ್ಕೊತೀರಿ ಹೆಂಗೆ ಉಬ್ತಾವೆ ನೋಡ್ರಿ, ಭಾಳ ಚಂದ ಮಾಡ್ತಾಳೆ ನಮ್ಮ ಅಕ್ಕ ರೊಟ್ಟಿ. ಹಾಗೆ ನಾ ಸೈಡಿಗೆ ಅವರೆಕಾಯಿ ಪಲ್ಯ ಮಾಡ್ಕೊಂಡ. ಅವರೆಕಾಯಿಗಳು ಕುದಿಸಿದ, ಬೆಳ್ಳುಳ್ಳಿ, ಟೊಮೆಟೊ, ಅರಿಶಿಣ, ಉಪ್ಪು, ಖಾರ ಇವೆಲ್ಲ ಹಾಕಿ ಮಿಕ್ಸ್ ಮಾಡಿ ಆಮೇಲೆ ಅವರೆಕಾಯಿ ಹಾಕಿ ಸ್ವಲ್ಪ ಶೇಂಗಾದ ಹಿಂಡಿ ಎಲ್ಲ ಹಾಕಿ ಮಿಕ್ಸ್ ಮಾಡ್ದೆ. ರಾತ್ರಿ ಊಟ ರೆಡಿ ಆಯಿತು. ಥ್ಯಾಂಕ್ ಯು.